ನಮಸ್ಕಾರ ರೈತರ ಮಿತ್ರರೇ, ನಾನು ಹರೀಶ್ ಮಾತಾಡ್ತಾ ಇರೋದು. ನನ್ನ ತೋಟಕ್ಕೆ ಅಂತೇಳಿ ಗೋನಂದ ಜಲನ ಅಪ್ಲಿಕೇಬಲ್ ಮಾಡಿದ್ದೆ. ಸೊ ಇದು ಚಿರಾಗ್ ಅಂತೇಳಿ ಅವ್ರ ಕಡೆಯಿಂದ ತರಿಸಿದ್ದು ಆನ್ಲೈನಲ್ಲಿ. ಅವ್ರ ನಂಬರ್ ಕೂಡ ನಿಮಗೆ ಕೊಟ್ಟಿರ್ತೀನಿ. ಸೊ ನಾನು ನನ್ನ ತೋಟನ ಇದುವರೆಗೂ ಯಾವುದೇ ರೀತಿ ಕಳೆನಾಶಕ ಹೊಡೆದಿಲ್ಲ, ಆರ್ಗ್ಯಾನಿಕ್ಕಾಗೆ ಮಾಡ್ತಾಯಿದ್ದೀನಿ. ಸೊ ಮುಂದಿನ ನಮ್ಮ ಪೀಳಿಗೆಗೆ ಒಳ್ಳೆಯ ಒಂದು ಆಹಾರ ಮತ್ತು ಒಳ್ಳೆಯ ಮಣ್ಣನ್ನು ಉಳಿಸ್ಬೇಕು ಅಂತೇಳಿ ಸೊ ಸೂಕ್ಷ್ಮಾಣುಜೀವಿಗಳೆಲ್ಲ ಇಂಪ್ರೂವ್ಮೆಂಟ್ ಆಗಲಿ ಅಂತ ಆರ್ಗ್ಯಾನಿಕಲ್ಲೇ ಇದುವರೆಗೂ ತೋಟ ಮಾಡ್ತಾ ಬಂದಿದ್ದೀನಿ. ಸೊ ಈಗ ನನಗೆ ಆನ್ಲೈನಲ್ಲಿ ಸಿಕ್ತು. ಅವ್ರ ಕಡೆ ಮಾತಾಡ್ಬಿಟ್ಟು ಒಂದು ಕ್ಯಾನನ್ನು ತರಿಸಿ, ಅಂದರೆ 5 ಲೀಟ್ರದ್ದು ಗೋನಂದ ಜಲನ ಒಂದು 5 ಲೀಟ್ರನ್ನ ತರಿಸಿ, ಸೊ ಅದಕ್ಕೆ 2 kg ಬೆಲ್ಲ ಮತ್ತು ಆರ್ಗ್ಯಾನಿಕ್ ಬೆಲ್ಲ ಮತ್ತು 2 kg ಕಡಲೆ ಹಿಟ್ಟು ಮಿಶ್ರಣ ಮಾಡಿ ನೆಲಕ್ಕೆ ಕೊಟ್ಟಿದ್ದೆ. ಸೊ ಕೊಟ್ಟ ಮೇಲೆ ರಿಸಲ್ಟ್ ನೀವು ನೋಡ್ತಾ ಇರ್ಬೋದು, ತುಂಬ ಚೆನ್ನಾಗಿ ಬಂದಿದೆ ರಿಸಲ್ಟು. ಸೊ ಎಲ್ಲ ಗೊನೆನೂ ಕೂಡ ತುಂಬ ಅದ್ಭುತವಾಗಿ ಬಂದಿದೆ. ಸೊ ನಾನಿದು ಪ್ರಮೋಷನ್ ವೀಡಿಯೋ ಅಂತಲ್ಲ, ಯಾರೇ ರೈತರಿದ್ದರೂ ಕೂಡ ಒಂದು ಸರಿ ತರಿಸ್ಕೊಂಡು ಇದನ್ನು ಅಪ್ಲೈ ಮಾಡಿ ನೋಡಿ. 1 ಲೀಟ್ರು 5 ಲೀಟ್ರ್ ಕ್ಯಾನ್ ಬರುತ್ತೆ. ಸೊ ಇದನ್ನು ನೀವು ಟ್ರಂಚಿಂಗು ಮಾಡ್ಬೋದು ಮತ್ತು ಸ್ಪ್ರೇ ಕೂಡ ಕೊಡ್ಬೋದು. ತುಂಬ ಚೆನ್ನಾಗಿ ಬಂದಿದೆ ರಿಸಲ್ಟ್. ನನ್ನ ತೋಟದಲ್ಲಿ ಎಕ್ಸ್ಪೆಷಲಿ ಇದು ಯಾವುದೇ ರೀತಿ ಪ್ರಮೋಷನ್ ವೀಡಿಯೋ ಅಲ್ಲ. ಸೊ ಸುಮ್ಮನೆ ಸರ್ಕಾರಿ ಗೊಬ್ಬರ ತುಂಬ ವೇಸ್ಟ್ ಮಾಡಿ ಹಾಕ್ಲಿಕ್ಕಿಂತ ಒಂದು ಸರಿ ರಿಸಲ್ಟ್ ನೋಡಿ. ಸಣ್ಣ ಪುಟ್ಟ ಗಿಡಗಳಿಗೂ ಅಪ್ಲೈ ಮಾಡಿ ನೋಡಿದ್ದೀನಿ. ನಾನು ಸಣ್ಣ ಗಿಡದಿಂದ ದೊಡ್ಡ ಗಿಡ ತನಕ ಅಪ್ಲೈ ಮಾಡಿದ್ದೀನಿ. ಬರೀ ಒಂದು 15 ಡೇಸಲ್ಲೇ ತುಂಬ ಚೆನ್ನಾಗಿ ರಿಸಲ್ಟ್ ಬಂದಿದೆ. ಅವರು 3 ಮಂತ್ಸ್ ಹೇಳಿದರು, 3 ಮಂತ್ಸ್ 1 ಮಂತಲ್ಲಿ ರಿಸಲ್ಟ್ ಗೊತ್ತಾಗುತ್ತೆ ಅಂತ. ನನ್ನ ತೋಟದಲ್ಲಿ ನೋಡ್ತಾ ಇರ್ಬೋದು ನೋಡಿ ನೀವು, ನಂದು 1.25 ಎಕರೆ ಇದೆ. ಎಲ್ಲದಕ್ಕೂ ಅಪ್ಲೈ ಮಾಡಿದ್ದೀನಿ ಮತ್ತೆ ತರಿಸ್ಬಿಟ್ಟು. ತುಂಬ ಚೆನ್ನಾಗಿ ಗುಡ್ ರಿಸಲ್ಟ್ ಬಂದಿದೆ. ಸೊ ಪ್ರತಿಯೊಂದು ಗಿಡದಲ್ಲೂ ಕೂಡ ಸೂಪರ್ ಹಿಂಗಾರು ಬಂದಿದೆ. ಆಲ್ರೆಡಿ ಕಟಾವೆಲ್ಲ ಆದಮೇಲೆ ಸೊ ನಾವು ಅಪ್ಲೈ ಮಾಡಿದ್ದೀವಿ. ಕಟಾವು ಆದಮೇಲೆ ಈ ಕೆಲವೊಂದು ಹಿಂಗಾರುಗಳೆಲ್ಲ ನಿಲ್ತಿರಲಿಲ್ಲ. ಬೇರೆ ತೋಟದಲ್ಲಿ ನೀವು ನೋಡಿರ್ಬೋದು. ಸೊ ಒಣಗಿಬಿಟ್ಟು ಜೋತ್ ಬೀಳುತ್ತೆ. ಸೊ ಈ ಹಿಂಗಾರನ್ನು ಏನಾರು ಮಾಡಿ ನಾವು ನಿಲ್ಲಿಸ್ಬೋದಲ್ಲ ಅಂತ ಟ್ರೈ ಮಾಡಿಬಿಟ್ಟು ಇದನ್ನು ಅಪ್ಲೈ ಮಾಡಿದ್ದೀನಿ. ನೀವು ನೋಡ್ತಾ ಇರ್ಬೋದು, ಇಲ್ಲಿಂದ ಎಲ್ಲ ಪ್ರತಿ ಗಿಡದಲ್ಲೂ ಕೂಡ ತುಂಬ ಚೆನ್ನಾಗಿ ರಿಸಲ್ಟ್ ಬಂದಿದೆ. ಸೊ ಇದು 1 ಲೀಟ್ರ್ ನಾವು ಉಳಿಸ್ಕೊಂಡಿದ್ದೀನಿ. 4 ಕ್ಯಾನ್ ತರಿಸ್ಕೊಂಡಿದ್ದೆ. 1 ಲೀಟ್ರು ನೋಡೋಣ ಸ್ಪ್ರೇ ಕೊಡಲಿ, ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳಿದ್ದಾರೆ. ಕೆಲವೊಂದು ಗಿಡಕ್ಕೆ ಅಪ್ಲೈ ಮಾಡಿ ನೋಡ್ತೀನಿ. ತುಂಬ ಚೆನ್ನಾಗಿ ಬೇವಿನ ಎಣ್ಣೆ ಮಿಕ್ಸ್ ಮಾಡಿಬಿಟ್ಟು ಅದು ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡ್ತೀನಿ. ಸೊ ಇದನ್ನು ನೀವು ತರಿಸ್ಕೊಂಡ್ರೆ ಒಂದು 200 ಲೀಟ್ರ್ ಬ್ಯಾರಲ್ಲಿಗೆ ಇದನ್ನು ಯೂಸ್ ಮಾಡ್ಬೋದು. ಇದ್ರ ಜೊತೆಗೆ 2 kg ಬೆಲ್ಲ ಮತ್ತು 2 kg ಕಡಲೆ ಹಿಟ್ಟು ಮಿಕ್ಸ್ ಮಾಡಿಬಿಟ್ಟು 3 ಡೇಸ್ ಆದ ನಂತರ 45 ಡೇಸಲ್ಲಿ ನೀವು ಯಾವಾಗಾರು ಟ್ರಂಚಿಂಗ್ ಮಾಡ್ಬೋದು. ಟ್ರಂಚಿಂಗ್ ಕೊಡಲಿಕ್ಕಿಂತ ಮುಂಚೆ ನೀರು ನಿಮ್ಮದು ಹಸಿ ಇರಬೇಕು. ನೆಲ ಹಸಿ ಇತ್ತು ಅಂದರೆ ಸೂಕ್ಷ್ಮಾಣುಜೀವಿಗಳು ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ. ಸೊ ಅದಾದ ನಂತರ ನೀವು ಕಳೆನಾಶಕ ಅದು ಇದು ಹೊಡೆಯೋದು ಸ್ವಲ್ಪ ಸುಮ್ಮನೆ ಸೂಕ್ಷ್ಮಾಣುಜೀವಿ ಸತ್ತೋದಾಗ ಆಗುತ್ತೆ. ಸೊ ನೋಡಿ, ತುಂಬ ಚೆನ್ನಾಗಿದೆ ರಿಸಲ್ಟು. ರೈತರಿಗೆ ಎಕ್ಸ್ಪೆಷಲಿ ಸುಮ್ಮನೆ ನೀವು ಬರೀ ದನಿಂಗ್ ಗೊಬ್ಬರ ಹಾಕಿದರೆ ಆಗಲ್ಲ, ಬರೀ ಸರ್ಕಾರಿ ಗೊಬ್ಬರ ಹಾಕಿದರೆ ಆಗಲ್ಲ. ಇದರಲ್ಲಿ ತುಂಬ ರೀತಿಯಾದಂಥ ಪೋಷಕಾಂಶಗಳಿದೆ ಗಿಡಕ್ಕೆ ಬೇಕಾದಂಥವು. ಒಂದು ಸಾರಿ ತರಿಸಿ ಅಪ್ಲೈ ಮಾಡಿ ನೋಡಿ. ಸೊ ನಾನು ಬೇರೆ ಕಡೆ ನನಗೆ ಹೇಳಿದ್ರು ನಾನು ನಂಬಿರಲಿಲ್ಲ. ಸ್ವತಃ ನನ್ನ ತೋಟಕ್ಕೆ ಅಪ್ಲೈ ಮಾಡಿದ ಮೇಲೆ ಸೊ ನಾನು ಹೇಳಿದ್ದೀನಿ. ಅವ್ರ ನಂಬರು ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ, ಬೇಕಾದ್ರೆ ನೀವು ಕಾಂಟ್ಯಾಕ್ಟ್ ಮಾಡಿ ತರಿಸ್ಕೊಬೋದು. ಇದು ಯಾವುದೇ ರೀತಿ, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಯಾವುದೇ ರೀತಿಯ ಪ್ರಮೋಷನ್ ವೀಡಿಯೋ ಅಲ್ಲ, ನನ್ನ ತೋಟಕ್ಕೆ ಅಪ್ಲೈ ಮಾಡಿರೋದ್ರಿಂದ ಹೇಳ್ತಾ ಇರೋದು. ನೋಡಿ, ಬೇಕಾದ್ರೆ ಪ್ರತಿಯೊಂದು ಗಿಡದಲ್ಲೂ ಕೂಡ ನೋಡಿ ರಿಸಲ್ಟ್ ನೋಡಿ ಹೇಗೆ ಬಂದಿದೆ. ತುಂಬ ಖುಷಿ ಆಗ್ತಾಯಿದೆ ಈ ಥರ ಎಲ್ಲ ನೋಡಿಬಿಟ್ರೆ ಹಿಂಗಾರ. ತೋಟದಿಂದ ಬಿಟ್ಟು ಮನೆಗೆ ಹೋಗಲಿಕ್ಕೆ ಇಷ್ಟ ಬರೋಲ್ಲ, ಅಷ್ಟು ಚೆನ್ನಾಗಿ ಬಂದಿದೆ ರಿಸಲ್ಟು. ನೋಡಿ, ನೋಡ್ತಾ ಇರ್ಬೋದು, ಪ್ರತಿಯೊಂದು ಗಿಡನೂ ತೋರಿಸ್ತೀನಿ. ನೋಡಿ ಹಿಂಗಾರು ಹೇಗೆ ಬಂದಿದೆ ನೋಡಿ, ಸಖತ್ತಾಗಿ ಬಂದಿದೆ. ಯಾವ ತೋಟದ ಯಾವ ಮರದಲ್ಲಾರು ನೋಡಿ ತುಂಬ ಚೆನ್ನಾಗಿ ಬಂದಿದೆ ರಿಸಲ್ಟ್ಸ್. ನೋಡ್ತಾ ಇರ್ಬೋದು, ಪ್ರತಿಯೊಂದು ಹಿಂಗಾರನ್ನ ಹಿಂಗೆ ಬಂದುಬಿಟ್ರೆ ಒಬ್ಬ ರೈತನಿಗೆ ಬರೀ 2 ಎಕರೆ ಇದ್ದರೆ ಸಾಕು, ಬೇಕಾದಷ್ಟು ದುಡಿಮೆ ಆಗುತ್ತೆ. ನೋಡಿ, ಪ್ರತಿಯೊಂದು ಗಿಡದಲ್ಲೂ ನೋಡಿ, ನಿಮಗೆ ಸಾಲಲ್ಲಿ ತೋರಿಸ್ತಾ ಇದ್ದೀನಿ. ಪ್ರತಿ ಗಿಡದಲ್ಲೂ ಕೂಡ ಸಖತ್ತಾಗಿ ಬಂದಿದೆ, ಚೆನ್ನಾಗಿದೆ. ನೋಡಿ ಸರ್, ಯಾರಾದರೂ ಅಪ್ಲೈ ಮಾಡಿ. ಬಟ್ ನೀವು ಆರ್ಗ್ಯಾನಿಕಲ್ಲಿ ಮಾಡಿದರೆ ತುಂಬ ಒಳ್ಳೆಯದು. ಮತ್ತು ಇದನ್ನು ತರಿಸಿ ಅಪ್ಲೈ ಮಾಡ್ತೀನಿ, ಮತ್ತು ನೀವು ಕಳೆನಾಶಕ ಕಂಟಿನ್ಯೂಸ್ ಹೊಡಿತೀನಿ ಅಂದರೆ ಅಷ್ಟು ರಿಸಲ್ಟ್ ಕಾಣೋ ಡೌಟ್ ಆಗುತ್ತೆ. ಇದನ್ನು ಆರ್ಗ್ಯಾನಿಕಲ್ಲೇ ಮಾಡಿದರೆ ತುಂಬ ಚೆನ್ನಾಗಿ ಬರುತ್ತೆ. ಎಲ್ರಿಗೂ ತುಂಬ ಧನ್ಯವಾದಗಳು.